ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ದಟ್ ಇಸ್ ಅಬೌಟ್ KCET Agri Practical Exam and important questions which you can expect in this exams. So ತುಂಬಾ ಸ್ಟೂಡೆಂಟ್ಸ್ ಗೆ ಇದು ಗೊತ್ತಿರ್ಲಿಕ್ಕಿಲ್ಲ. ದಟ್ ಇಸ್ ಇಫ್ ಯು ಆರ್ ಹ್ಯಾವಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ಅಗ್ರಿಕಲ್ಚರ್, ಅಂದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಗೆ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು, ಅಥವಾ ನಿಮ್ಮ ಪೇರೆಂಟ್ಸ್ ಅಲ್ಲಿ ಇಫ್ ಎನಿ ಆಫ್ ದ ಪೇರೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಬಟ್ ಡು ನಾಟ್ ಹ್ಯಾವ್ ಲ್ಯಾಂಡ್, and if you want to do courses like BSc agriculture, horticulture ಅಥವಾ ವೆಟರ್ನರಿ ಕೋರ್ಸಸ್ ಮಾಡಬೇಕು ಅಂತ ನಿಮ್ಮ ಇಚ್ಛೆ ಆಗಿದ್ದಲ್ಲಿ, this particular exam is for you and this particular video is for you. Okay, so ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನಾವು ನೋಡುವ. So 28th May 2024 is the last date to submit the documents. ಆದ್ರೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಮ್ಯಾಮ್? ಸೊ ಸ್ಟೂಡೆಂಟ್ಸ್, ನಿಮ್ಮ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಆಗಿದ್ದು, ನೀವು BSc ಇನ್ ಎನಿ ಆಫ್ ದಿಸ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಥವಾ ವೆಟರ್ನರಿ ಕೋರ್ಸಸ್ ಮಾಡಬೇಕು ಅಂತ if you are thinking of, then you have to submit certain documents first in order to write this particular practical exam. ಅದು ಏನು ಮ್ಯಾಮ್, ಯಾವ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು? ಸೊ ಲೆಟ್ ಮಿ ಟೆಲ್ ಯು ಕ್ವಿಕ್ಲಿ. ಸೊ ಮೂರು ತರದ ಡಾಕ್ಯುಮೆಂಟ್ಸ್ ಇದೆ ಆಕ್ಚುಲಿ. ಒನ್ ಇಸ್ ಡೆಫಿನೆಟ್ಲಿ ನಿಮ್ಮ KCET ಅಡ್ಮಿಟ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು. ಓಕೆ, ಐ ಟೆಲ್ ಯು ಎಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಅಂತ ಸಹ ಹೇಳಲಿಕ್ಕಿದ್ದೇನೆ. ಸೊ KCET ಅಡ್ಮಿಟ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು, ಫಸ್ಟ್ ಒನ್. And second document that you have to submit is income certificate RD number. So basically income certificate ಅನ್ನ ನೀವು ಸಬ್ಮಿಟ್ ಮಾಡಬೇಕು. ಸೊ ಈ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡುವಾಗ you will have something called as affidavit. affidavit ಅಂತ ಒಂದು ಇರುತ್ತೆ. ಸೊ affidavit 1 ಮತ್ತೆ 2 ಅಂತ ಎರಡು ತರದ ಡಾಕ್ಯುಮೆಂಟ್ ಇದೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಸೊ ನೀವು ಕೃಷಿ ಪ್ರಮಾಣ ಪತ್ರವನ್ನ ಕೊಡಬೇಕಾಗುತ್ತೆ. ಓಕೆ, ಇಫ್ ಇನ್ ಕೇಸ್ ಇಫ್ ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ, ಸೊ ಇಂಥವರು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಇಟ್ಕೊಂಡು ಇಫ್ ದೇ ಆರ್ ಡೂಯಿಂಗ್ ಅಗ್ರಿಕಲ್ಚರ್, ಕೃಷಿ ಕುಟುಂಬ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ನಿಮ್ಮಲ್ಲಿ ಲ್ಯಾಂಡ್ ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಆದ್ರೆ ನಿಮ್ಮ ಪೇರೆಂಟ್ಸ್, ಎನಿ ಆಫ್ ಯುವರ್ ಪೇರೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ನೀವು ಏನ್ ಹೇಳುವಂಥದ್ದು, ಅಗ್ರಿಕಲ್ಚರ್ ಲೇಬರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ದಟ್ ಇಸ್ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ವೆರೈಟೀಸ್ ಆಫ್ ಸರ್ಟಿಫಿಕೇಟ್ ಅನ್ನ ಐದರ್ ಆಫ್ ದಿಸ್ ಯು ಹ್ಯಾವ್ ಟು ಸಬ್ಮಿಟ್ ಡಿಪೆಂಡಿಂಗ್ ಆನ್ ಯೋರ್ ಸಿಚುವೇಶನ್. ಸೊ affidavit 1 ಅನ್ನು ನೀವು ಯಾವಾಗ ಸಬ್ಮಿಟ್ ಮಾಡಬೇಕು? ವೆನ್ ಯುವರ್ ಎಂಟೈರ್ ಫ್ಯಾಮಿಲಿ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ನಿಮ್ಮ ಫುಲ್ ಇನ್ಕಮ್ ಆಗಿದ್ರೆ affidavit 1. affidavit 2 ಯಾವಾಗ? ದಟ್ ಇಸ್ ನಿಮ್ಮ ತಂದೆಗೆ ಗೌರ್ಮೆಂಟ್ ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಇಂದ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಇನ್ಕಮ್ ಇದ್ರೆ, ಉಳಿದ ಇನ್ಕಮ್ ಅಗ್ರಿಕಲ್ಚರ್ ಇಂದ ಅಂತ ಆದ್ರೆ ನೀವು affidavit 2 ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಇಸ್ ಅಬೌಟ್ ಡಾಕ್ಯುಮೆಂಟ್. ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ಸಬ್ಮಿಟ್ ಮಾಡಬೇಕು? ಸೊ ನೀವು ಡಾಕ್ಯುಮೆಂಟ್ ಸಬ್ಮಿಷನ್ ಫಾರ್ KCET ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಟೈಪ್ ಮಾಡುವಾಗ ನಿಮಗೆ ಈ ತರದೊಂದು ವೆಬ್ಸೈಟ್ ಸಿಗುತ್ತೆ. ಸೊ ಅಲ್ಲಿ ನೀವು ಹೋದಾಗ ನಿಮಗೆ ಕೆಲವು ನೋಡಿ ಈ ತರ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಕ್ಯಾಂಡಿಡೇಟ್ಸ್ ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ, ಕೀಪ್ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ ಆಫ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನೀಗ ಹೇಳಿರುವಂತದ್ದು. ಓಕೆ, ಸೊ ಪ್ಲೀಸ್ ಡೂ ಚೆಕ್ ದಿಸ್ ನೋಟಿಫಿಕೇಶನ್ ಅಗೇನ್ in the PDF format only. PDF format ಅಲ್ಲಿ ಇರಬೇಕು. This should be the size. KCET number, CET number to log into website, you should have that. OTP ಸಿಗುತ್ತೆ, ಮೊಬೈಲ್ ನಂಬರಿಗೆ ಬರುತ್ತೆ. ಅಂಡ್ ಎಸ್ ಮತ್ತೆ ನೋ ಹೇಳೋ ಆಪ್ಷನ್ ಇಂದ ನೀವು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅನ್ನ. ಕ್ಯಾಂಡಿಡೇಟ್ಸ್ ಪ್ಲೀಸ್ ನೋಟ್ ದಟ್ uploading all relevant documents applicable to you is mandatory. Uploading the CET admission ticket is also mandatory. Upload the appropriate document, because once you click final submit, you will have no choice to modify or resubmit. ಇದೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನೀವು ಪೇ ಸಹ ಮಾಡಬೇಕಾಗುತ್ತೆ ಇದಕ್ಕೆ, ಪ್ರಾಕ್ಟಿಕಲ್ ಎಕ್ಸಾಮಿಗೆ. ಜನರಲ್ ಆದ್ರೆ 1000, SC/ST ಕ್ಯಾಟಗರಿ 1 500 ರೂಪೀಸ್ ಪೇ ಮಾಡಬೇಕಾಗುತ್ತೆ, ಪ್ಲಸ್ ಆನ್ಲೈನ್ ಬ್ಯಾಂಕ್ ಚಾರ್ಜಸ್.
Documents of candidates will not appear for online verification if fee is not paid. Candidates who has failed in PUC need not to upload the documents. Candidate hasn't received RD number, such candidate can enter reference number, acknowledgement number. So ನೀವು ಇಲ್ಲಿ ಹೋಗ್ಬೇಕಾಗುತ್ತೆ. Okay, so this is how you have to log in ಮಾಡಿ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ನಿಮ್ಮ CET ನಂಬರ್ ಕ್ಯಾಪ್ಚಾವನ್ನ ಸಬ್ಮಿಟ್ ಮಾಡಿದ್ರೆ then you are able to get it. ಓಕೆ, ಸೊ ಇಲ್ಲೇ ಹೋಮ್ ಅಲ್ಲಿ ಹೋದ್ರೆ ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. Candidates are informed to read the instruction carefully. Keep your relevant documents. ಯಾವಾಗ ಲಾಸ್ಟ್ ಡೇಟ್ ಅಂತೆಲ್ಲ ಹೇಳಿದ್ದಾರೆ. ಪ್ರೊಸೀಜರ್ ಟು ಅಪ್ಲೋಡ್ ನೋಡಿ, ಪ್ರೊಸೀಜರ್ ಸಹ ಕೊಟ್ಟಿದ್ದಾರೆ, ಅಪ್ಲೋಡ್ ಹೇಗ್ ಮಾಡೋದು ಅಂತ. ಓಕೆ, ಸೊ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಯು ಜಸ್ಟ್ ಹ್ಯಾವ್ ಟು ಕೀಪ್ ಆನ್ ಅಪ್ಲೋಡಿಂಗ್. ಓಕೆ, ಅಂಡ್ ಕ್ಯಾಂಡಿಡೇಟ್ಸ್ ಕ್ಲಿಕ್ ಸ್ಯಾಂಪಲ್ ಸರ್ಟಿಫಿಕೇಟ್ ನೋಡಿ, ಈ ತರ ಕಂದಾಯ ಇಲಾಖೆ ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ, RD ನಂಬರ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೈಟ್ ದ ಇನ್ಫಾರ್ಮೇಶನ್ ಹಿಯರ್. RD ನಂಬರ್ ಆಫ್ ಇನ್ಕಮ್ ಅನ್ನ ಸಬ್ಮಿಟ್ ಮಾಡಬೇಕು. ಇಂಗ್ಲಿಷ್ ಅಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಓಕೆ, ಈ ತರ ಇರುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲೇ ಆಕ್ಚುಲಿ ಹೇಳಿದ್ದಾರೆ. ನಿಮ್ಮ ಇನ್ಕಮ್ ಅಫಿಡವಿಟ್ 1 ಇದೆ ನೋಡಿ, ಇಲ್ಲಿ ಯಾವಾಗ ಅಫಿಡವಿಟ್ 1 ಫಿಲ್ ಮಾಡಬೇಕು ಅಂತ ಇದೆ, ಯಾವಾಗ ಅಫಿಡವಿಟ್ 2 ಫಿಲ್ ಮಾಡಬೇಕು ಅಂತ ಇದೆ. ಫಾರ್ಮ್ಯಾಟ್ ಆಫ್ ಅಫಿಡವಿಟ್ ಟು ಬಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ ಪೇರೆಂಟ್ ಗಾರ್ಡಿಯನ್ ಹೂ ಹ್ಯಾಸ್ ದ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಇನ್ ಅಡಿಷನ್ ಟು ಅಗ್ರಿಕಲ್ಚರ್. ಅವರು ಅಫಿಡವಿಟ್ 2 ಅನ್ನ ಸಬ್ಮಿಟ್ ಮಾಡಬೇಕು. 1 ಯಾವಾಗ ಸಬ್ಮಿಟ್ ಮಾಡಬೇಕು, 1 ಅನ್ನ ಫಿಲ್ ಮಾಡೋದು ಯಾವಾಗ, ಇಫ್ ಅಫಿಡವಿಟ್ ಸಬ್ಮಿಟೆಡ್ ಬೈ ದ agriculture labor, agriculture related allied occupation is the only source of income. ಸೊ ನೀವು ಅಗ್ರಿಕಲ್ಚರ್ ಲೇಬರ್ ಆಗಿದ್ದಲ್ಲಿ ನಿಮ್ಮ ಪೇರೆಂಟ್ಸ್, ಅಥವಾ ಇಫ್ ಪ್ರಾಪರ್ ಇನ್ಕಮ್ ಇಸ್ ಓನ್ಲಿ ಫ್ರಮ್ ಅಗ್ರಿಕಲ್ಚರ್, ನೀವು ಅಫಿಡವಿಟ್ 1 ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಗೋ ಅಕಾರ್ಡಿಂಗ್ಲಿ. ಓಕೆ, ಸೊ ಇದೆಲ್ಲ ನಿಮಗೆ ಎಲ್ಲಿ ಸಿಗುವಂತದ್ದು, ಯು ಕ್ಯಾನ್ ಸಿ ದ ವೆಬ್ಸೈಟ್ ನೇಮ್ ಓವರ್ ಹಿಯರ್. ಓಕೆ, ಸೊ ಇನ್ಸ್ಟ್ರಕ್ಷನ್ ಅನ್ನ ಓದಿ, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಇಲ್ಲಿದೆ, ಏನೆಲ್ಲ ಏನೆಲ್ಲ ಬರಿಬೇಕು ಅಲ್ಲಿ ಅಂತ ಇಲ್ಲಿದೆ. ಸ್ಯಾಂಪಲ್ ಸರ್ಟಿಫಿಕೇಟ್ ಅಲ್ವಾ, ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಇದೆ. ಓಕೆ, ಸೊ ಲಾಸ್ಟ್ ಡೇಟ್ ಯಾವಾಗ ಸಬ್ಮಿಷನ್ ಆಫ್ ದೀಸ್ ಡಾಕ್ಯುಮೆಂಟ್ಸ್ 28 ಏಪ್ರಿಲ್, ಕೆಲವೇ ದಿನಗಳು ಉಳಿದಿದೆ ಅಲ್ವಾ. ಸೊ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಆಕ್ಸೆಪ್ಟ್ ಆಗಿದ್ದಲ್ಲಿ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಗೌರ್ಮೆಂಟ್ ಅವರು ಆಕ್ಸೆಪ್ಟ್ ಮಾಡಿ ಆದ ಮೇಲೆ they will be sending the list of the students whose documents are verified. ಸೊ ನಿಮ್ಮ ಹೆಸರು ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಆದ್ಮೇಲೆ ಜಸ್ಟ್ ಬಿಫೋರ್ ದಿ ಹಾಲ್ ಟಿಕೆಟ್ ನಿಮ್ಮ ಹೆಸರು ಇದೆ ಆ ಡಾಕ್ಯುಮೆಂಟ್ ಅಲ್ಲಿ, ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲಿ, ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಂತಹ ಲಿಸ್ಟ್ ಅಲ್ಲಿ ಏನ್ ನಿಮ್ಮ ಹೆಸರಿದೆ ಅಂದ್ರೆ ಯು ಆರ್ ಎಲಿಜಿಬಲ್ ಟು ರೈಟ್ ದಿಸ್ ಎಕ್ಸಾಮ್. ಸೊ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಸಿಗುತ್ತೆ ಯಾವಾಗ 10th ಮೇ ಹಾಲ್ ಟಿಕೆಟ್ ಸಿಗುತ್ತೆ. ನಂತರ ಎಕ್ಸಾಮ್ ಯಾವಾಗ ಇರುತ್ತೆ, 4 ದಿನ ಬಿಟ್ಟು 14th ಮೇ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಬೇರೆ ಬೇರೆ ಸೆಂಟರ್ಸ್ ಅಲ್ಲಿ ಆಗುತ್ತೆ. ಸೊ ಅರೌಂಡ್ 17 ಸೆಂಟರ್ಸ್ ಆರ್ ದೇರ್ ಇನ್ ಕರ್ನಾಟಕ ವೇರ್ ಯು ಕ್ಯಾನ್ ರೈಟ್ ಪ್ರಾಕ್ಟಿಕಲ್ ಎಕ್ಸಾಮ್. ಮಂಗಳೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಸೊ ಇದು ಆಕ್ಚುಲಿ 2019 ಇದು ರೀಸೆಂಟ್ ಆಗಿ ಕೆಲವು ಅಪ್ಡೇಟ್ ಆಗಿದೆ, ಕೆಲವು ಎಕ್ಸ್ಟ್ರಾ ಸೆಂಟರ್ಸ್ ಆಡ್ ಆಗಿದೆ. ಬೆಂಗಳೂರಲ್ಲಿದೆ, ಹಾಸನಲ್ಲಿದೆ, ಮಂಡ್ಯದಲ್ಲಿದೆ. ಸೊ ನಮ್ಮದೇ PW ವೆಬ್ಸೈಟ್ ಅಲ್ಲಿ ವಿ ಹ್ಯಾವ್ ಇನ್ಫಾರ್ಮ್ಡ್ ಯು ಯಾವ್ದೆಲ್ಲ ಸೆಂಟರ್ಸ್ ಇದೆ ಅಂತ, ಎಲ್ಲೆಲ್ಲಿದೆ ಅಂತ. ಓಕೆ, ಸೊ ಅರೌಂಡ್ 17 ಸೆಂಟರ್ಸ್. ಆ ಸೆಂಟರ್ಸ್ ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸಹ ಕೊಟ್ಟಿದ್ದಾರೆ, ಅಡ್ರೆಸ್ ಸಹ ಕೊಟ್ಟಿದ್ದಾರೆ. ಸೊ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿದೆ, ಕೂರ್ಗಲ್ಲಿದೆ, ಮಂಗಳೂರಲ್ಲಿದೆ, ಕೂರ್ಗಲ್ಲ ಸಾರಿ. ಸೊ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ, ಕೂರ್ಗಿನ ಮಕ್ಕಳೆಲ್ಲ ಇಲ್ಲಿಗೆ ಬರಬೇಕು. ಫಿಶರಿ ಕಾಲೇಜ್, ಮತ್ಸ್ಯನಗರ್, ಇಲ್ಲಿ ನಾನು ಎಕ್ಸಾಮ್ ಬರ್ದಿರೋದು ಇಲ್ಲಿ ಆಕ್ಚುಲಿ ಮಂಗಳೂರಲ್ಲಿ ಫಿಶರಿ ಕಾಲೇಜ್ ಆಕ್ಚುಲಿ ಅದು. ಸೊ ದಟ್ ಇಸ್ ಅಬೌಟ್ ಸೆಂಟರ್, ಎಕ್ಸಾಮ್ ಸೆಂಟರ್. ಸೊ ಫೈನಲ್ ರಿಸಲ್ಟ್ ಬರುವಂತದ್ದು 22nd ಮೇ 2024 ಫೈನಲ್ ರಿಸಲ್ಟ್. ಅದಕ್ಕೂ ಮುಂಚೆ ಏನಾದ್ರೂ ಇಶ್ಯೂಸ್ ಎಲ್ಲ ಇದ್ರೆ ರಿಲೇಟೆಡ್ ಟು ದ ಇಫ್ ಯು ಹ್ಯಾವ್ ಗಾಟ್ ಎನಿ ಇಶ್ಯೂಸ್ ಯು ಕ್ಯಾನ್ ಇನ್ಫಾರ್ಮ್ ದೆಮ್. ಸೊ ಕೆಲವು ಕರೆಕ್ಷನ್ ಡೇಟ್ ವಿಂಡೋ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಇಸ್ ಅಬೌಟ್ ಇಂಪಾರ್ಟೆಂಟ್ ಡೇಟ್ಸ್. ನೌ
ಅಕಾಡೆಮಿಕ್ ಎಲಿಜಿಬಿಲಿಟಿ ಏನಾಗಿರ್ಬೇಕು? ಸೊ ಆಸ್ ಐ ಟೋಲ್ಡ್ ಯು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ PCMC PCMS ಎಲ್ಲ ತಗೊಂಡವರಿಗೆ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್. ನೀವು ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು ವಿತ್ PCMB ಆಸ್ ಆಪ್ಷನಲ್ ಸಬ್ಜೆಕ್ಟ್ ಆರ್ ಅಟ್ ಲೀಸ್ಟ್ PCB ಆಸ್ ಸಬ್ಜೆಕ್ಟ್ ಇರಬೇಕು. CT ಎಕ್ಸಾಮ್ ಅನ್ನ ಬರ್ದಿರ್ಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೇಕು. ಸೊ ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಪ್ರಾಕ್ಟಿಕಲ್ ಎಕ್ಸಾಮ್. ಇಲ್ಲ ಅಂದ್ರೆ ಇವನ್ ಇಫ್ ಯು ರೈಟ್ ದ ಪ್ರಾಕ್ಟಿಕಲ್ ಎಕ್ಸಾಮ್ ಅದು ಕನ್ಸಿಡರ್ ಆಗೋದಿಲ್ಲ. ನನ್ ಜೊತೆ ಅದೇ ಆಗಿತ್ತು. ನಾನೇನ್ ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ ಡಾಕ್ಯುಮೆಂಟ್ಸ್ ಏನಿದೆ ಎಫಿಡವಿಟ್ 2 ನಾನು ತಗೊಂಡು ಬರ್ಬೇಕಿತ್ತು. ಎಫಿಡವಿಟ್ 2 ನಾನು ಮುಂಚೆನೆ ಸಬ್ಮಿಟ್ ಮಾಡ್ಬೇಕಿತ್ತು, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ. ಸೊ ನಾನೇನ್ ಮಾಡಿದ್ದೆ, ಅಫಿಡವಿಟ್ 2 ಅನ್ನ, ಆ ಡಾಕ್ಯುಮೆಂಟ್ ಅನ್ನ ಐ ಹ್ಯಾವ್ ಬ್ರಾಟ್ ಇಟ್ ಫಾರ್ ಎಕ್ಸಾಮ್ ಹಾಲ್. ಸೊ ನಾನು ಆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ತಗೊಂಡು ಬಂದಿದ್ದೆ, ಆದ್ರೆ ಅದಕ್ಕೂ ಮುಂಚೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು. ಓಕೆ, ಸೊ ನಾನು ಎಕ್ಸಾಮ್ ಬರೆದ್ರು, ನಾನು ಚೆನ್ನಾಗಿ ಸ್ಕೋರ್ ಮಾಡಿದ್ರು, ದಟ್ ಡಿಡ್ ನಾಟ್ ಗೆಟ್ ಕನ್ಸಿಡರ್ಡ್. ಯಾಕಂದ್ರೆ ಡಾಕ್ಯುಮೆಂಟ್ ನಾನು ಮುಂಚೆ ಸಬ್ಮಿಟ್ ಮಾಡಿರ್ಲಿಲ್ಲ. ಓಕೆ, ಆ ರೀಸನ್ ಇಂದಾಗಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾನೆಲ್ಲ ಮೆನ್ಷನ್ ಮಾಡಿದ್ದೇನಲ್ವಾ? ಯಾ, ನೆಕ್ಸ್ಟ್ ಎಕ್ಸಾಮ್ ಎಷ್ಟು ಕ್ವೆಶನ್ಸ್ ಇನ ಎಕ್ಸಾಮ್ ಆಗಿರುತ್ತೆ ಅಂತ. ಸೊ ಅರೌಂಡ್ ಅಲ್ಲ 50 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ಸ್ ವಿಲ್ ಬಿ ಕ್ಯಾರಿಯಿಂಗ್ 4 ಮಾರ್ಕ್ಸ್. ಅಂದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ, ಒಂದು ಕ್ವೆಶನ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ, ಸೊ 50 ಕ್ವೆಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 200 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ, ಎವಲ್ಯೂಷನ್ ಇರುವುದಿಲ್ಲ. ಸೊ ಪ್ರತಿಯೊಂದು ಕ್ವೆಶನ್ಗೆ 30 ಸೆಕೆಂಡ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಎಕ್ಸಾಮ್ ಹೇಗಾಗುವಂತದ್ದು ಅಂದ್ರೆ ನಾಟ್ ಆನ್ಲೈನ್, ದಟ್ ಇಸ್ ಥ್ರೂ OMR ಶೀಟ್. OMR ಶೀಟ್ ಅಲ್ಲಿ ನೀವು ಆನ್ಸರ್ ಅನ್ನ ಫಿಲ್ ಮಾಡಬೇಕು. ಅಂಡ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಕ್ವೆಶನ್ ಇರುತ್ತೆ. ಓಕೆ, ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಹೇಗಿರುತ್ತೆ ಅಂದ್ರೆ, ಒಂದು ದೊಡ್ಡ ಹಾಲ್ ಅಲ್ಲಿ ವೋಟಿಂಗ್ ಟೈಮಲ್ಲೆಲ್ಲ ಹೇಗೆ ಬೂತ್ ಮಾಡ್ತಾರೆ ಆ ತರ ಮಾಡಿರ್ತಾರೆ. ಸೊ ನೀವು ಒಂದು ಸ್ಪೆಸಿಮೆನ್ ಅನ್ನ ನೋಡ್ತೀರಾ, ಅಲ್ಲಿ ಆನ್ಸರ್ ಅನ್ನ OMR ಅಲ್ಲಿ ಟಿಕ್ಕ ಏನೋ ಮಾಡ್ತೀರಾ ಅಲ್ವಾ, OMR ಬ್ಲಾಕ್ ಅನ್ನ ಫಿಲ್ ಮಾಡ್ತೀರಾ. ಸೊ 30 ಸೆಕೆಂಡ್ಸ್ ನಿಮಗೆ ಆ ಒಂದು ಕ್ವೆಶನ್ ಕೊಟ್ಟಿರ್ತಾರೆ. ಸೊ ಆನ್ಸರ್ ಮಾಡಿ ಕೂಡಲೇ ಯು ವಿಲ್ ಬಿ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೀವು ಪುನಃ ಹಿಂದೆ ಬಂದು ನಿಮ್ಮ ಆನ್ಸರ್ ಅನ್ನ ಚೇಂಜ್ ಮಾಡೋ ಹಾಗಿಲ್ಲ. ಓಕೆ, ಸೊ ನಾನಿರುವಾಗ ಹೇಗಿತ್ತಂದ್ರೆ, ದೊಡ್ಡ ಹಾಲ್ ಅಲ್ಲಿ ಬೆಂಚ್ ಅಲ್ಲಿ ಸ್ಪೆಸಿಮೆನ್ ಇಟ್ಟಿದ್ರು. 3-4 ಸಲ ನಮಗೆ ಕ್ವೆಶನ್ ಅನ್ನ ಆ ಸ್ಪೆಸಿಮೆನ್ ಅನ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಆದ್ರೆ ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಟು ಅವಾಯ್ಡ್ ಕಾಪಿಂಗ್ ಅಂಡ್ ಮಾಲ್ ಪ್ರಾಕ್ಟೀಸಸ್. ಓಕೆ, ಸೊ ಪ್ರತಿಯೊಂದು ಕ್ವೆಶನ್ಗೆ 30 ಸೆಕೆಂಡ್ ಕೊಡ್ತಾರೆ, ನಾಟ್ ಮೋರ್ ದನ್ ದಟ್. ಕೆಲವೊಮ್ಮೆ ಏನಂದ್ರೆ ಕ್ವೆಶನ್ಸ್ ಹೇಗಿರುತ್ತೆ ಅಂದ್ರೆ, ಕೆಲವೊಮ್ಮೆ ಅಲ್ಲ, ನಾರ್ಮಲಿ questions will be both in English. ಕೆಲವು question if they want to ask you a question, identification is different. ಅದರ question ಅನ್ನ ಕೇಳಬೇಕು ಅಂತಂದ್ರೆ they'll be asking both English and Kannada. So English ಅಲ್ಲಿ let's say they have given one of the cattle breed. So ಕನ್ನಡದಲ್ಲಿ ಹೇಗೆ ಕೇಳಿರ್ತಾರೆ ಅಂದ್ರೆ, ಈ ತಳಿಯನ್ನ ಗುರುತಿಸಿ, ABCD ಕನ್ನಡದಲ್ಲಿ ಬರೆದಿರ್ತಾರೆ. ಅದರ ಕೆಳಗಡೆನೆ ಇಂಗ್ಲಿಷ್ ಅಲ್ಲೂ ಐಡೆಂಟಿಫೈ ದಿಸ್ ಬ್ರೀಡ್ ಆಫ್ ಕ್ಯಾಟಲ್ ಆ ತರ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ. ಓಕೆ, ಸೊ ಬೋತ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಕ್ವೆಶನ್ ಅನ್ನ ಕೇಳಿರ್ತಾರೆ. ನೀವು OMR ಅಲ್ಲಿ ಹೇಗೆ CT ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಅನ್ನ ಫಿಲ್ ಮಾಡಿದೀರಾ ಅದೇ ತರ ಇಲ್ಲಿ ಫಿಲ್ ಮಾಡಬೇಕು ಅಷ್ಟೇ. ಅಂಡ್ ಹೇಗೆ ನಿಮ್ಮ ಮೆರಿಟ್ ಲಿಸ್ಟ್ ಹೇಗೆ ರಿಲೀಸ್ ಆಗುತ್ತೆ ಅಂತ. ಸೊ ಫಾರ್ಮ್ ಸೈನ್ಸ್ ಕೋಟಾ ಮೆರಿಟ್ ಲಿಸ್ಟ್ ಏನಿದೆ, that will be based upon 25% of the marks will be from second PUC. Other 25% will be from PCMB combination in KCT, PCMB marks ಏನಿದೆ so adu, and rest 50% will be from the practical exam. Okay, so ನಿಮ್ಮ agriculturist quota merit list ಅಂದ್ರೆ farm science na merit list ಏನಿದೆ that will be based upon 25% marks will be from second PUC, 25% is from KCT, rest 50% is from the KCT practical exam, KCT agri practical exam. Okay, now if bachelors in veterinary science and animal husbandry ಏನಿದೆ ಅದರ merit list ಹೇಗಿರುತ್ತೆ ಅಂದ್ರೆ, ಸೊ ಮುಂಚೆ ಈ ಏನು ಹೇಳುವಂಥದ್ದು ವೆಟರ್ನರಿ ಸೈನ್ಸ್ಗೆ ಸೆಕೆಂಡ್ PUC ಮಾರ್ಕ್ಸ್ ಸಹ ಬೇಕಾಗ್ತಿತ್ತು. ಆದ್ರೆ ಈಗ
ಇಟ್ ಇಸ್ ಬೀಯಿಂಗ್ ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ಯುವರ್ KCET ಎಕ್ಸಾಮ್. ಆದ್ರೆ ನೀವು ಅಗ್ರಿಕಲ್ಚರ್ ಕೋಟಾದ ಮಕ್ಕಳಾಗಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ನ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ದಟ್ ಇಸ್ 50% ಆಫ್ ದ ಮಾರ್ಕ್ಸ್ ವಿಲ್ ಬಿ ಸ್ಕೋರ್ಡ್ ಇನ್ ದ ಪ್ರಾಕ್ಟಿಕಲ್ ಟೆಸ್ಟ್ ವಿಲ್ ಬಿ ಕನ್ಸಿಡರ್ಡ್. 50% ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ CET, that is PCB specifically will be considered. So ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಬೇಕಾಗಿಲ್ಲ ವೆಟರ್ನರಿ ಸೈನ್ಸ್ ಏನು ಕೋರ್ಸಸ್ಸಿಗೆ. ಸೊ ನೀವು ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂದ್ರೆ KCET ಮಾರ್ಕ್ಸ್ ಮಾತ್ರ ಸಾಕು. ಅಂಡ್ ಅಗ್ರಿಕಲ್ಚರ್ ಕೋಟಾ ಇದ್ರೆ ಈ ಪ್ರಾಕ್ಟಿಕಲ್ ಟೆಸ್ಟ್ ನ ಮಾರ್ಕ್ಸ್ ಬೇಕಾಗುತ್ತೆ. ಓಕೆ, ಸೊ ವಾಟ್ ಇಸ್ ದ ಬೆನಿಫಿಟ್ ಆಫ್ ಹ್ಯಾವಿಂಗ್ ಅಗ್ರಿಕಲ್ಚರ್ ಕೋಟಾ, ವಾಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಎಕ್ಸಾಮ್ ಅಂದ್ರೆ, ನೀವು KCET ಲಿ ಅಷ್ಟೊಂದೇನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಯು ಆರ್ ಏಬಲ್ ಟು ಗೆಟ್ ಎ ಬೆಟರ್ ರ್ಯಾಂಕ್. ಯಾಕಂದ್ರೆ ಈ ಕೋರ್ಸಸ್ ಅಲ್ಲಿ ಈ ಕಾಲೇಜಸ್ ಏನಿದೆ ವಿಚ್ ಆಫರ್ಸ್ ದೀಸ್ ಕೋರ್ಸಸ್ ಲೈಕ್ BSc ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರಿ, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಈ ತರದ ಕೋರ್ಸಸ್ ಆಫರ್ ಮಾಡುವಂತಹ ಕಾಲೇಜಲ್ಲಿ ಪ್ರತಿಯೊಂದು ಕೋರ್ಸಸ್ಗೆ 50% ನಷ್ಟು ಸೀಟ್ಸ್ ವಿಲ್ ಬಿ ಕೆಪ್ಟ್ ಫಾರ್ ಅಗ್ರಿಕಲ್ಚರ್ ಕೋಟಾ ಸ್ಟೂಡೆಂಟ್ಸ್. So that is the benefit of being the farmer students, farmers kids, alva? Fine. So ಎಲ್ಲೆಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಬರುವಂತಹ ಕ್ವೆಶನ್ಸ್ ಎಲ್ಲಿಂದ ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಫ್ರಮ್ ಲಿಟ್ರಲಿ ಅಗ್ರಿಕಲ್ಚರ್. ಸೊ ನೀವು ಮೋಸ ಮಾಡೋ ಹಾಗಿಲ್ಲ. ಏನೋ ನಿಮ್ಮ ಯಾವುದೋ ಒಂದು ರಿಲೇಟಿವ್ಗೆ ಇತ್ತು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದೆ ಅಂತ ನೀವು ಮೋಸ ಮಾಡಿ ಯು ಕಾಂಟ್ ಚೀಟ್ ಅಂಡ್ ಯುನೋ ಡೂ ವೆಲ್ ಇನ್ ದಿಸ್ ಎಕ್ಸಾಮ್. ಯಾಕಂದ್ರೆ ನೀವು ರಿಯಲಿ ಇಫ್ ಯು ಆರ್ ರಿಯಲಿ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ನಿಮ್ಮ ಸುತ್ತ ನಿಮ್ಮ ಅಗ್ರಿಕಲ್ಚರ್ ನ ಏನು ಪರಿಸರ ಇರುತ್ತೆ, ಸೊ ಕಾಸ್ ಆಫ್ ದಟ್ ಯು ಆರ್ ಏಬಲ್ ಟು ಡೂ ವೆರಿ ವೆಲ್ ಇನ್ ದಿಸ್ ಪ್ರಾಕ್ಟಿಕಲ್ ಎಕ್ಸಾಮ್. ಇಲ್ಲ ಅಂದ್ರೆ ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಇನ್ ದಿಸ್ ಎಕ್ಸಾಮ್. ನಾನು ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳಿದ್ದು. ಸೊ ಯಾವ ತರದ ಕ್ವೆಶನ್ ಬರುತ್ತೆ ಅಂದ್ರೆ, ಈ ದವಸ ಧಾನ್ಯಗಳು, ಸೆರೆಲ್ಸ್, ಮಿಲೆಟ್ಸ್, ಆಯಿಲ್ ಸೀಡ್ಸ್, ಸೊ ಅದನ್ನ ಇಟ್ಟು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ವಾ. ಸೊ ನಿಮಗೆ ಸೈಂಟಿಫಿಕ್ ನೇಮ್ ಗೊತ್ತಿದ್ರೆ ಗ್ರೇಟ್, ಕಾಮನ್ ನೇಮ್ ಗೊತ್ತಿದ್ರು ಅದು ಸಾಕಾಗುತ್ತೆ ಅಲ್ವಾ. ಪಲ್ಸಸ್, ಐಡೆಂಟಿಫಿಕೇಶನ್ ಆಫ್ ಪಲ್ಸಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಏನು ಸ್ಪಿನಾಚ್ ಅಥವಾ ಏನು ನಾವು ಈ ಪಾಲಕ್, ಸೊ ಈ ತರದ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಐಡೆಂಟಿಫಿಕೇಶನ್ ಇರುತ್ತೆ. ಸ್ಪೈಸಸ್, ಮೆಡಿಸಿನಲ್ ಆರೋಮ್ಯಾಟಿಕ್ ಪ್ಲಾಂಟ್ಸ್, ಪುದೀನಾವನ್ನ ಇಟ್ಟು ಕೇಳ್ತಾರೆ ಇದೇನು ಅಂತ. ತುಳಸಿಯನ್ನ ಇಡಬಹುದು. ಸೊ ಅರೋಮ್ಯಾಟಿಕ್ ಪ್ಲಾಂಟ್ಸ್, ಮೆಡಿಸಿನಲ್ ಪ್ಲಾಂಟ್, ನೀಮ್. ಮತ್ತೆ ಸೊ ಆಕ್ಚುಲಿ ಏನ್ ಗೊತ್ತಾ, ಅಗೇನ್ ದಿಸ್ ಇಸ್ ವೆರಿ ರೀಜನಲ್ ಎಕ್ಸಾಮ್. ನಂಗೆ ನೆನಪಿದೆ, ನಂದು ಮ್ಯಾಂಗ್ಳೂರಲ್ಲಿ ಸೆಂಟರ್ ಇತ್ತು. ಸೊ ಏನು ರಿಲೆವೆಂಟ್ ಆದಂತಹ ಅಗ್ರಿಕಲ್ಚರ್ ಫೀಲ್ಡಿನ ಇದೇನಿದೆ ಅದನ್ನ ಇಟ್ಟಿದ್ರು. ಐ ಆಮ್ ವೆರಿ ಶ್ಯೂರ್ ಬೀದರಲ್ಲಿ, ಬ್ಯಾಂಗ್ಳೂರಲ್ಲಿ ಏನು ಅಲ್ಲಿ ಏನು ಬೆಳೆಯುವಂತಹ ಕ್ರಾಪ್ಸ್ ಅನ್ನ ಇಟ್ಟು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ, ಫರ್ಟಿಲೈಸರ್ಸ್ ಅಂಡ್ ಮೆಚೂರ್. ಸೊ ನಂಗೆ ನೆನಪಿದೆ ಕಾಪರ್ ಸಲ್ಫೇಟ್. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಸೊ ಇಲ್ಲಿ ನಮ್ಮಲ್ಲಿ ಈ ಏನು ಅಡಿಕೆಗೆ ರೋಗ ಬರುವಂತದ್ದು, ಸೊ ಅದಕ್ಕೆ ಕಾಪರ್ ಸಲ್ಫೇಟ್ ಅನ್ನ ಮಿಕ್ಸ್ ಮಾಡ್ತಾರೆ. ಸೊ ಕಾಪರ್ ಸಲ್ಫೇಟ್ ಅನ್ನ ಇಟ್ಟಿದ್ರು ಏನು ಐಡೆಂಟಿಫೈ ಮಾಡ್ಲಿಕ್ಕೆ ಅಲ್ವಾ. ಫ್ರೂಟ್ಸ್, ನಟ್ಸ್, ಫ್ಲವರ್ಸ್ ರಿಲೆವೆಂಟ್ ಆಗಿರುವಂತದ್ದು. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್, ಪ್ಲಾಯಿಂಗ್ ಇರಬಹುದು. ಸೊ ಇದರನ್ನ ಕೇಳ್ತಾರೆ. ಲೈಫ್ ಸ್ಟಾಕ್ ಅಂಡ್ ಆನಿಮಲ್ ಹಸ್ಬೆಂಡ್ರಿ. ಸೊ ನಮ್ಮ ಪ್ರತಿಯೊಂದು ರೀಜನ್ ಅಲ್ಲಿ ಆ ರೀಜನ್ ಅಲ್ಲಿ ಯಾವ ತರದ ಫಾಡರ್ ಅನ್ನ ಆ ಕ್ಯಾಟಲ್ಸ್ ಕನ್ಸ್ಯೂಮ್ ಮಾಡ್ತಾರೆ. ನಂಗೆ ನೆನಪಿದೆ, ನಮಗೆ ಸುಬಾಬುಲ್ ಅಂತ ಹೇಳುವಂತಹ ಒಂದು ಪ್ಲಾಂಟಿನ ಇದರನ್ನ ಸ್ಪೆಸಿಮನ್ ಅನ್ನ ಕೊಟ್ಟು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳಿದ್ರು. ನಂಗೆ ಗೊತ್ತಿತ್ತು, ಬಿಕಾಸ್ ಐ ವಾಸ್ ಪ್ರಾಪರ್ಲಿ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ಸೊ ಹೀಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರೋರು ದೇ ಆರ್ ಏಬಲ್ ಟು ಆನ್ಸರ್ ಇಟ್ ಈಸಿಲಿ. ಯಾರು ಆ ಅಗ್ರಿಕಲ್ಚರ್ ಆಸ್ಪೆಕ್ಟ್ ಗೆ ಗಮನ ಕೊಡ್ತಾರೆ ಮನೆಯಲ್ಲಿ, ಸೊ ದೇ ಆರ್ ಏಬಲ್ ಟು ಆನ್ಸರ್ ಬೆಟರ್. ವೀಡ್ಸ್, ಕಾಮನ್ ಆಗಿರುವಂತಹ ವೀಡ್ ಸೈಂಟಿಫಿಕ್ ನೇಮ್ ಗೊತ್ತಿದ್ರೆ ವೆರಿ ಗ್ರೇಟ್. ಟ್ರೀಸ್ ಅಂಡ್ ಅದರ್ ಕ್ರಾಪ್ಸ್, ಮಾವಿನ ಎಲೆ ಅಥವಾ ನಂಗೆ ನೆನಪಿದೆ, ನಂಗೆ ಕೇಳಿರುವಂತಹ ಕ್ವೆಶನ್ ಜಾಕ್ ಫ್ರೂಟ್ ನಮ್ಮಲ್ಲಿ ಬೆಳೆಯುವಂಥದ್ದು. ಸೊ ಅದರ ಎಲೆ ಅಥವಾ ಕೊಕ್ಕೋ ಅಂತ ಕರಿತೀವಿ ನಾವು. ಸೊ ಅದರ ಲೀಫ್. ಸೊ ಈ ತರದ ಲೀಫ್ ಅನ್ನ ಕೊಟ್ಟು ಐಡೆಂಟಿಫಿಕೇಶನ್ ಕೇಳ್ತಾರೆ. ಸೆರಿಕಲ್ಚರ್, ಆರ್ನಮೆಂಟ್ಸ್ ರಿಲೇಟೆಡ್ ಟು ದ ಕ್ರಾಪ್ಸ್. ಫೈಬರ್, ಕಮರ್ಷಿಯಲ್, ಕಾಟನ್ ಬಗ್ಗೆ ಕೇಳಬಹುದು. ನಿಮ್ಮೂರಲ್ಲಿ ಕಾಟನ್ ಬೆಳೀತಾ ಇದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಪೆಸಿಮೆನ್ಸ್. ಓಕೆ, ಸೊ ನಾನು ಕೆಲವು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ ಇಲ್ಲಿ. ಸೊ ಈ ಕಾನ್ಸೆಪ್ಟ್ ಇಂದ ಕ್ವೆಶನ್ ಬರೋದು ಗ್ಯಾರಂಟಿ. ದಟ್ ಇಸ್ ಅಬೌಟ್ ಡಿಫರೆಂಟ್ ಬ್ರೀಡ್ಸ್ ಆಫ್ ಕ್ಯಾಟಲ್ಸ್ ಆಸ್ ವೆಲ್ ಆಸ್ ಬಫೆಲೋಸ್.
ಸೊ ಇದು ಕ್ರಾಸ್ ಬ್ರೀಡ್ ಜೆರ್ಸಿ, ಬ್ರೌನ್ ಸ್ವಿಸ್, ಕರನ್ ಸ್ವಿಸ್, HF ಹಾಲಿಸ್ಟಿನ್ ಫ್ರೇಸನ್. ಸೊ ಇದ್ರ ಐಡೆಂಟಿಫಿಕೇಶನ್ ಬರಬಹುದು. ಮತ್ತೆ ಇದು ಇಂಡಿಜಿನಿಯಸ್ ಬ್ರೀಡ್, ಇದು ಎಕ್ಸಾಟಿಕ್ ಬ್ರೀಡ್ಸ್, ಕೆಲವು ಮಿಕ್ಸ್ ಸಹ ಇದೆ. ಇದು ಇಂಡಿಜಿನಿಯಸ್ ಬ್ರೀಡ್, ಗಿರ್, ಸಹಿವಾಲ್, ರೆಡ್ ಸಿಂಧಿ, ಕಾಂಕ್ರೇಸ್. ಸೊ ಈ ತರದ ಐಡೆಂಟಿಫಿಕೇಶನ್ ಅನ್ನ ಕೇಳಬಹುದು, ಸ್ವಲ್ಪ ನೋಡ್ಕೊಂಡು ಹೋಗಿ. ಇಂಡಿಜಿನಿಯಸ್ ಅಂಡ್ ಎಕ್ಸಾಟಿಕ್ ಬ್ರೀಡ್ಸ್ ಆಫ್ ಕರ್ನಾಟಕ ಆರ್ ಮೇ ಬಿ ಇಂಡಿಯಾ, ಕ್ಯಾಟಲ್ಸ್ ಆಸ್ ವೆಲ್ ಆಸ್ ಬಫೆಲೋಸ್. ಹಾಗೆ ಸೊ ಯು ಶುಡ್ ಬಿ ನೋಯಿಂಗ್ ಇಟ್. ಓಕೆ, ಅಂಡ್ ಕೆಲವು ಲೀಫಿನ ಕ್ರಾಪಿನ ಐಡೆಂಟಿಫಿಕೇಶನ್. ಇದು ಮಾವು, ಮ್ಯಾಂಗೋ ಲೀಫ್, ಇದು ಮ್ಯಾಂಜಿಫೆರಾ ಇಂಡಿಕಾದ ಲೀಫ್, ಇದು ಜಾಕ್ ಫ್ರೂಟ್ ಲೀಫ್, ಇದು ನೀಮ್ ಲೀಫ್. ಇದು ಆಕ್ಚುಲಿ ಇಲ್ಲಿ ರೈಸ್ ಕಾಣಿಸ್ತಾ ಇದೆ, ಕೆಲವೊಮ್ಮೆ ಒಂದೇ ಒಂದು ರೈಸ್ ಇರ್ಬೋದು, ಸೊ ಅಂತಹ ಪ್ಲಾಂಟ್ ಅನ್ನ ಕೊಡ್ತಾರೆ. ದಿಸ್ ಇಸ್ ಪ್ಯಾಡಿ ಪ್ಲಾಂಟ್, ರೈಸ್ ಪ್ಲಾಂಟ್. ಇದು ರಾಗಿ, ನಿಮ್ಮೂರಲ್ಲಿ ರಾಗಿ ಬೆಳೀತಾ ಇದ್ರೆ ಇದ್ರನ್ನ ಕೇಳೋ ಚಾನ್ಸ್ ಇರುತ್ತೆ. ಇದೇನು, ಇದು ಸುಬಾಬುಲ್, ನಮ್ಮೂರಲ್ಲಿ ಫಾಡರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತಾರೆ, ದನಗಳಿಗೆ ಸುಬಾಬುಲ್ ಅನ್ನ ಕೊಡ್ತಾರೆ. ಇಟ್ ಲುಕ್ಸ್ ಲೈಕ್ ಏನದು ಟಚ್ ಮಿ ನಾಟ್ ಪ್ಲಾಂಟ್ ಅಲ್ವಾ, ಬಟ್ ಇಟ್ ಇಸ್ ನಾಟ್ ಆಕ್ಚುಲಿ. ಓಕೆ, ಸಿಮಿಲರ್ಲಿ ಕಾಪರ್ ಸಲ್ಫೇಟ್ ನಂಗೆ ಕೇಳಿದ್ರು, ಸುಣ್ಣ, ಅಗ್ರಿಕಲ್ಚರ್ ಸುಣ್ಣ, ಇದು ಕೃಷಿ ಸುಣ್ಣ ಅಂತ ಕರೀತಾರೆ. ಎಗೈನ್ ಟು ಏನೋ ಅಡಿಕೆಯ ರೋಗವನ್ನ ತೆಗಿಲಿಕ್ಕೆ ಯೂಸ್ ಮಾಡುವಂತಹ ಥಿಂಗ್ಸ್ ಇದು. ಓಕೆ ಸರಿ ಮ್ಯಾಮ್, ಆದ್ರೆ ಯಾವ ಚಾಪ್ಟರ್ ಆಫ್ ಕ್ಲಾಸ್ 11th and 12th ಇಸ್ ಇಂಪಾರ್ಟೆಂಟ್, ಅದನ್ನ ನೀವು ಕಲಿಬಹುದು ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕೇಳಿದ್ರೆ, ಐ ವಿಲ್ ಸಜೆಸ್ಟ್ ಯು ಪ್ಲಾಂಟ್ ಕಿಂಗ್ಡಮ್ ಅನ್ನ ನೋಡ್ಕೊಂಡು ಹೋಗಿ. ಸ್ಪೆಸಿಫಿಕಲಿ ಎಕ್ಸಾಂಪಲ್ಸ್ ಆಫ್ ಏನು ಎಂಟೈರ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಬರುತ್ತಲ್ವಾ, ಸೊ ವಿಚ್ ಆರ್ ದೇರ್ ಅರೌಂಡ್ ಅಸ್. ಸೊ ಅಂತಹ ಪ್ಲಾಂಟ್ ಅನ್ನ ಎಕ್ಸಾಂಪಲ್ ಸ್ಪೆಸಿಫಿಕಲಿ ಅಲಾಂಗ್ ವಿತ್ ದ ಸೈಂಟಿಫಿಕ್ ನೇಮ್ ಅಂಡ್ ಕಾಮನ್ ನೇಮ್, ಲರ್ನ್ ಅಂಡ್ ಗೋ. ಒಂದು ಡಿಲೀಟೆಡ್ ಚಾಪ್ಟರ್ ಇದೆ, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಸೊ ಅದರನ್ನ ಸ್ಟಡಿ ಮಾಡಿ, ಸ್ಟಡಿ ಅಂದ್ರೆ ಡೀಟೇಲ್ ಆಗಿ ಅಲ್ಲ, ಅಲ್ಲಿ ಇರುವಂತಹ ಇಮೇಜಸ್ ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಹೋಗಿ. ಸೊ ಕ್ಲಾಸ್ 9th ಅಲ್ಲಿ ಒಂದು ಚಾಪ್ಟರ್ ಇದೆ, ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಅಂತ. ಸೊ ಅಲ್ಲಿ ಕೆಲವು ಇನ್ಸ್ಟ್ರೂಮೆಂಟಿನ ಫೋಟೋಸ್ ಅನ್ನ ಸಹ ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್. ಸೊ ಈ ಚಾಪ್ಟರ್ ಅನ್ನ ಒಂದ್ಸಲ ನೋಡ್ಕೊಂಡು ಹೋಗಿ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್, expected questions for your KCT Agri Practical exam. So hopefully this is useful. Ee video nodid koodle go for the producing the documents and document submission, and all the best makle. Nimma Agri Practical KCT Agri Practical exam ige I am expecting some veterinary doctors cause of this video, some agriculturist cause of this video. So that's all. Bye bye.